ಮೈ ಕಾಲೇಜ್, ನನಗೆ ಡಾಕ್ಯುಮೆಂಟ್ ಅವ್ರು ಕೊಡ್ತಾ ಇಲ್ಲ, ಸೊ ನನಗೆ ಈ ರೀತಿ ಹೆಲ್ಪ್ ಬೇಕು, ನನ್ನ ಡಾಕ್ಯುಮೆಂಟ್ ನನ್ನ ಕಾಲೇಜಲ್ಲಿ ಸ್ಟಕ್ ಆಗಿದೆ, ನನಗೆ ಫೀಸ್ ಕಟ್ಟಕ್ಕಾಗ್ದಲ್ಲ, ನಾನು ಡ್ರಾಪ್ ಔಟ್ ಮಾಡಿದ್ದೀನಿ ಅಂಥವ್ರಿಗೆ ವಿ ಹ್ಯಾವ್ ಎ ಲೀಗಲ್ ಟೀಮ್. ಸೊ ಅವರು ನಿಮಗೆ ಯಾವುದೇ ರೀತಿಯಾದ ಚಾರ್ಜಸ್ ಆಗಲಿ, ಕೌನ್ಸಿಲಿಂಗಿಗೆ ಚಾರ್ಜಸ್ ಆಗಲಿ ಯಾವುದೂ ಇಲ್ಲ. ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್, ದೇ ವಿಲ್ ಹ್ಯಾವ್ ಎನ್ ಬ್ಯಾಕ್ ಗ್ರೌಂಡ್ ಟೀಮ್. ಸೊ ಅವ್ರು ನಿಮಗೆ ಏನ್ ಮಾಡ್ತಾರೆ, ಲೀಗಲ್ ಸಪೋರ್ಟ್ ಆಗಿರ್ಬೋದು, ಸಿವಿಲ್ ಸಪೋರ್ಟ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, 100% ದೇ ವಿಲ್ ಅವ್ರು ನಿಮಗೆ ಕೊಡ್ತಾರೆ. ನೀವು ಅದಕ್ಕೆ ಇಷ್ಟು ಚಾರ್ಜ್ ಮಾಡಬೇಕು ಅಂತ ಏನೂ ಇಲ್ಲ. ಇನ್ ಕೇಸ್ ಇಫ್ ಸಮನ್ ಆಸ್ಕ್ ಯು ಹ್ಯಾವ್ ಟು ಕಮ್ ಟು ಅಸ್. ನಮ್ಮಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಸ್ಟೂಡೆಂಟ್ ಇನಿಷಿಯೇಟಿವ್. ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೂ ದೇ ಹ್ಯಾವ್ ಎ ಒನ್ ಸ್ಟೇಜ್, ಅಲ್ಲಿ ಬಂದು ಅವರಿಗೆ ಧೈರ್ಯವಾಗಿ ಮಾತಾಡ್ಬೋದು. ಐ ಆಮ್ ಫೇಸಿಂಗ್ ದಿಸ್, ನನಗೆ ಈ ಇಶ್ಯೂ ಇದೆ, ನನಗೆ ಇದಕ್ಕೆ ಸೊಲ್ಯೂಷನ್ ಬೇಕು. ಆ ಮೈನ್ ಮೋಟಿವೇಟ್ ಇಂದಾನೆ ನಾವು ಈ ಒಂದು ಇನಿಷಿಯೇಟಿವ್ ನಾವು ಸ್ಟಾರ್ಟ್ ಮಾಡಿರೋದು. ಈ ಕರ್ನಾಟಕ ಎಜುಕೇಶನ್ ಸರ್ವಿಸ್ ಅಂತ ಏನಿದೆ, ಇದ್ರೊಳಗಡೆ ನಿಮಗೆ ಕರ್ನಾಟಕದಲ್ಲಿರುವಂತಹ KSC ಅಂಡರ್ ಅಲ್ಲಿ ಬರುವಂತ ಎಲ್ಲಾ ಕೋರ್ಸ್ಗಳ ಬಗ್ಗೆನೂ ನಿಮಗೆ ಇದರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಅಂಡ್ ಎವ್ರಿ ಟೈಮ್, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಕೋರ್ಸ್ ಮುಗ್ದಿದೆ, ಸೊ ಕೋರ್ಸ್ ಮುಗ್ದವ್ರಿಗೆ ಇದರಿಂದ ಏನು ಉಪಯೋಗ? ಸೊ ಈಗ ನಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಪರ್ ಇಯರ್ ಎಷ್ಟು ಗೌರ್ಮೆಂಟ್ ಕಾಲ್ ಫಾರ್ ಆಗ್ತಾ ಇದೆ, ಎಷ್ಟು ಜನಕ್ಕೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಈಗ BSc ಅಗ್ರಿಕಲ್ಚರ್ ಮಾಡಿದವರು ತುಂಬಾ ಜನ ಇರ್ತಾರೆ. ಬಟ್ ಈಗ BSc ಅಗ್ರಿಕಲ್ಚರ್ ಮಾಡಿದವರಿಗೆ ರೀಸೆಂಟ್ ಆಗಿ ಐ ಥಿಂಕ್ ಒಂದು 30 days ಬ್ಯಾಕ್ ಕರ್ನಾಟಕ ಗೌರ್ಮೆಂಟ್ ಕೃಷಿ ಇಲಾಖೆಯಿಂದ ಒಂದು ನೋಟಿಸ್ ಅನೌನ್ಸ್ ಮಾಡ್ತು. ಕರ್ನಾಟಕದಲ್ಲಿ 1300+ ಕೃಷಿ ಆಫೀಸರ್ಗಳು ಬೇಕು ಅಂತ ಹೇಳಿ. ಬಟ್ ಅದು ಫಿಲ್ ಆಗಿದ್ದು 300+. ರಿಮೈನಿಂಗ್ 1000 ಜನದ ಸೀಟ್ ಸ್ಟಿಲ್ ವೇಕೆಂಟ್, ಅಲ್ಲಿ ಜಾಬ್ ವೇಕೆಂಟ್ ಇದೆ. ಅಲ್ಲಿ ಅವ್ರು ಕೇಳಿರುವಂತ ಸಿಂಪಲ್ ಕ್ವಾಲಿಫಿಕೇಶನ್ BSc ಅಗ್ರಿಕಲ್ಚರ್ ನಿಮ್ದು ಆಗಿರ್ಬೇಕಷ್ಟೇ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಮೆರಿಟ್ ಏನು ಇಲ್ಲ. ಜಸ್ಟ್ ಏನಂತ ಹೇಳಿದ್ರೆ ಒಂದು ಎಕ್ಸಾಮ್ ಇತ್ತು ಅಂಡ್ ಡೈರೆಕ್ಟ್ ಟು ದ ಇಂಟರ್ವ್ಯೂ. ಬಟ್ ಅದರಲ್ಲೂ 300 ಮೆಂಬರ್ಸ್ ಅಷ್ಟೇ ಅದಕ್ಕೆ ಅಟೆಂಡ್ ಆಗಿ ದೇ ಗಾಟ್ ದ ಜಾಬ್. ಎಷ್ಟು ಜನ ಗೊತ್ತಿದೆ ಯುನಾನಿ ಮೆಡಿಸಿನ್, ಆಯುರ್ವೇದ ಅಂಡ್ ಯುನಾನಿ? ನೋ ಒನ್ ಅವರ್ ಆಫ್ ಇಟ್ ಅಲ್ವಾ? ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಮೆಡಿಕಲ್ ಅಂದ್ಮೇಲೆ ಓನ್ಲಿ 2 ಸೆಗ್ಮೆಂಟ್, ದಟ್ ಇಸ್ ಒನ್ ಇಸ್ MBBS, ಒನ್ ಇಸ್ ದ ಡೆಂಟಲ್. ಇಲ್ಲ, ಅದಾದ್ಮೇಲೆ ನಮಗೊಂದು ಆಪ್ಷನ್ಸ್ ಇದೆ. ಯೋಗ ಅಂಡ್ ನ್ಯಾಚುರೋಪತಿ ಅಂತ ಒಂದು CET ಅಲ್ಲಿ ಒಂದು ಕೋರ್ಸ್ ಇದೆ. ಎಷ್ಟು ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇದೆ? ಯೋಗ ಅಂಡ್ ನ್ಯಾಚುರೋಪತಿ ಅಂದ್ರೆ ಏನು ಅಂತ ಹೇಳಿ ಎಲ್ಲಾ ಯೂನಿವರ್ಸಿಟಿಲಿ ಇಯರ್ಲಿ ಕಂಡಕ್ಟ್ ಮಾಡ್ತಿದಾರಲ್ಲ ಯೋಗ. ನಿಮಗೆ ವಿದ್ಯಾಶ್ರೀ ಪೋರ್ಟಲ್ ಅಲ್ಲಿ ನಿಮಗೆ ಎಲ್ಲಾ ಲೋನ್ಗಳು ಈಗ ಅಪ್ಲೈ ಆಗೋದು. ನೀವು ಎಜುಕೇಶನ್ ಲೋನ್ ಯಾವುದೇ ಬ್ಯಾಂಕ್ ಇಂದ ನಿಮಗೆ ಈಗ ಡೈರೆಕ್ಟ್ ಆಗಿ ಕೊಡ್ತಾ ಇಲ್ಲ, ರೈಟ್? ಸೊ ನೀವು ವಿದ್ಯಾಶ್ರೀ ಪೋರ್ಟಲ್ ಅಂತ ಏನಿದೆ ನೀವು ಫಿಲ್ ಮಾಡಬೇಕು. ಫಿಲ್ ಮಾಡಿದ ತಕ್ಷಣ ನಿಮ್ ಡಾಟಾ ನಮಗೆ ಬರುತ್ತೆ. ಆ ಡಾಟಾನ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ವಿ ಕನೆಕ್ಟೆಡ್ ಇನ್ ಟು ದ ಪರ್ಟಿಕ್ಯುಲರ್ ಬ್ಯಾಂಕ್ಸ್. ಫಾರ್ ಎಕ್ಸಾಂಪಲ್ ನಿಮಗೆ ICICI ಅಪ್ರೂವಲ್ ಆಗಿದೆ ಅಂತ ಹೇಳಿದ್ರೆ ವಿ ವಿಲ್ ಸೆಂಡ್ ದಿಸ್ ಡಾಕ್ಯುಮೆಂಟ್ ಟು ದ ICICI. ಅಂತ ಕಂಟಿನ್ಯೂ ಆಗಿ ನಮ್ಮ ಟೀಮ್ ಫಾಲೋ ಅಪ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ಏನಂತ ಹೇಳಿದ್ರೆ ಫೀಸ್ ರಿಲೇಟೆಡ್. ಈಗ ಫೀಸ್ ರಿಲೇಟೆಡ್ ಅಂದ್ರೆ ಕಾಲೇಜ್ ಫೀಸ್ ಆಗಿರ್ಬೋದು. ಫಸ್ಟ್ ವಿ ವಿಲ್ ಚೆಕ್ ಇಟ್ ವಾಟ್ ಇಸ್ ದ ಇಶ್ಯೂಸ್ ಅಂತ ಹೇಳಿ, ದೆನ್ ವಿ ವಿಲ್ ಗೋ ಫಾರ್ ದ ಸೊಲ್ಯೂಷನ್. ನೆಕ್ಸ್ಟ್ ಈಗ ಏನಂತ ಹೇಳಿದ್ರೆ ಸ್ಕಾಲರ್ಶಿಪ್ ರಿಲೇಟೆಡ್. ಈಗ ಸ್ಕಾಲರ್ಶಿಪ್ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು, ಮೆಡಿಕಲ್ಗೆ, ಇಂಜಿನಿಯರಿಂಗ್ಗೆ ತುಂಬಾ ಸ್ಕಾಲರ್ಶಿಪ್ಸ್ ಇದೆ. ನಾಟ್ ಓನ್ಲಿ ಗೌರ್ಮೆಂಟ್, ವಿ ಹ್ಯಾವ್ ಸೋ ಮೆನಿ ಅದರ್ ಇನ್ಸ್ಟಿಟ್ಯೂಟ್. ಈಗ MNC ಕಂಪನಿಗಳದ್ದು ಸ್ಕಾಲರ್ಶಿಪ್ ಎಷ್ಟು ಚೆನ್ನಾಗಿ ಗೊತ್ತಿದೆ. ವಿ ಹ್ಯಾವ್ ಇನ್ಫೋಸಿಸ್ ಸ್ಕಾಲರ್ಶಿಪ್, ವಿ ಹ್ಯಾವ್ ಜಿಂದಾಲ್, ರಿಲಯನ್ಸ್, ಈ ರೀತಿ ತುಂಬಾ ಕಂಪನಿಗಳು ನಮಗೆ ಎಜುಕೇಶನ್ ಅಂದ್ರೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಸೊ ನೀವು ಈ ಸ್ಕಾಲರ್ಶಿಪ್ ಫಾರ್ಮ್ ಫುಲ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು SC ಡಿಪಾರ್ಟ್ಮೆಂಟ್ಗೆ ಫಿಲ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ನೀವು ಇಲ್ಲಿ ಫಿಲ್ ಮಾಡಿರುವಂತಹ SC ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಇಲ್ಲಿ ಡೈರೆಕ್ಟ್ಲಿ ರೀಚ್ ಟು ದ ಕರ್ನಾಟಕ ಗವರ್ಮೆಂಟ್ SC ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಓಕೆ, ಸೊ ಇಲ್ಲಿ ನೀವು ಏನ್ ಫಿಲ್ ಮಾಡ್ತಿರೋ ಡಾಟಾ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಗೋ ಟು ದ ಕರ್ನಾಟಕ SC ಬೋರ್ಡ್ಗೆ ಹೋಗುತ್ತೆ. ಸೊ ಅಲ್ಲಿ ಇರುವಂತಹ ಪೀಪಲ್ ಏನಿದ್ರೆ ದೇ ರಿವ್ಯೂ ಯುವರ್ ಅಪ್ಲಿಕೇಶನ್, ರಿವ್ಯೂ ಮಾಡ್ಕೊಂಡು ಆಮೇಲೆ ನಾವು ಕಂಟಿನ್ಯೂಲಿ ವಿ ವಿಲ್ ಫಾಲೋ ವಿತ್ ಅವ್ರ ಜೊತೆ ನಾವು ಫಾಲೋ ಅಪ್ ಮಾಡ್ಕೊಂಡು ವಿ ವಿಲ್ ಗೆಟ್ ದಿಸ್ ಡನ್. ಇದರ ಎಲ್ಲ ಪ್ರಾಬ್ಲಮ್ಸ್ ನಾವು ಸ್ಟೂಡೆಂಟ್ ಕಡೆಯಿಂದ ಬಂದಿತ್ತು. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಸಾಲ್ವ್ ಮಾಡ್ತಾ ಬಂದ್ವಿ. ಆಮೇಲೆ ಒಂದು ಸರ್ವಿಸ್ ಲಾಸ್ಟ್ ಟೈಮ್ ಸಮಥಿಂಗ್ ಐ ಹ್ಯಾವ್ ಟು ಡೂ ಅಂತ ಯೋಚನೆ ಮಾಡಿದಾಗ ಸಮ್ ಪೀಪಲ್ ಹ್ಯಾವ್ ಸಜೆಸ್ಟೆಡ್ ನಮ್ಮ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ರೂರಲ್ ಬರೋ ಸ್ಟೂಡೆಂಟ್ಸಿಗೆಲ್ಲ ಕೋಚಿಂಗು ಪ್ರಾಬ್ಲಮ್ ಇದೆ ಸರ್, ಗೈಡೆನ್ಸ್ ಪ್ರಾಬ್ಲಮ್. ಕೋಚಿಂಗ್ ಒನ್ ಸೈಡ್ ಆ್ಯಂಡ್ ಗೈಡೆನ್ಸ್ ಒನ್ ಪ್ರಾಬ್ಲಮ್ ಇದೆ. ಮಾಡಿ ಸರ್ ಅಂತ ಸ್ವಲ್ಪ ಎಲ್ಲ ನನಗೆ ಪ್ರೆಷರ್ ಮಾಡಿ ಆಫ್ಟರ್ 2-3 years ಥಿಂಕಿಂಗ್ ಆ್ಯಂಡ್ 3 years ಇರಬೇಕಾದ್ರೆ VRS ತಗೊಂಡು ಐ ಸ್ಟಾರ್ಟೆಡ್ ಒನ್ ಪ್ರಖರ JA ನೀಟ್ ಅಕಾಡೆಮಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಇನ್ಸ್ಟಿಟ್ಯೂಟ್ ಹೆಸರು ಯಾಕೆ ಮಾಡಬೇಕು ಈ ಪ್ಲಾಟ್ಫಾರ್ಮಲ್ಲಿ ಅಂದರೆ, ಇದು ಲೈವ್ ಎಕ್ಸಾಂಪಲ್ ಫಾರ್
ಸಹನಾ ಮೇಡಮ್ ಸಪೋರ್ಟ್ ಹೇಗೆ ಮಾಡ್ತಾರೆ ಅಂತ ಒಂದು ಲೈವ್ ಎಕ್ಸಾಂಪಲ್ ಹೇಳಬೇಕು ಅಂತ. ಅವರು ಫ್ರೆಂಡ್ ಮಗ ನಮ್ಮಲ್ಲಿ ಕೋಚಿಂಗ್ ತಗೊಳ್ತಾ ಇದ್ರು. ಅವ್ರು ನೋಡಕ್ಕೆ ಬಂದು ನಮ್ಮಲ್ಲಿ ಫಸ್ಟ್ ಇಯರ್ ಆಗ 33 ಸ್ಟೂಡೆಂಟ್ಸ್ ರಿಪೀಟರ್ಸ್ MBBS ಕೋಚಿಂಗ್ ತಗೊಳ್ತಾ ಇದ್ದಾಗ ಬಂದು ಅವರು ಭೇಟಿ ಆಗಿದ್ರು. ಆಮೇಲೆ ಅವತ್ತು ನಾನು ಇರಲಿಲ್ಲ, ನಮ್ಮ ಡೀನ್ ಹತ್ರ ಹೇಳಿ ನಾನು ಒಂದ್ಸರಿ ಬಂದು ಹುಡುಗರಿಗೆ ಗೈಡೆನ್ಸ್ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದರು. ದೆನ್ ನಾನು ಬಂದ ತಕ್ಷಣ ನಮ್ಗೆ ಅದೇ ಬೇಕಿತ್ತು ಅಂತ ಹೇಳಿ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಮೇಡಮ್ ಬಂದು ಕೌನ್ಸಿಲಿಂಗ್ ಮಾಡಿದ್ರು. ರಿಸಲ್ಟ್ ಬಂದ ಮೇಲೂ ಬಂದು ಸ್ವಲ್ಪ ಗೈಡೆನ್ಸ್ ಮಾಡಿದ್ರು ಹೌ ಟು ಅಪ್ಲೈ ಅದು ಅಂತ. ಯು ಡೋಂಟ್ ಬಿಲೀವ್, ಆಲ್ಮೋಸ್ಟ್ ಎಲ್ಲ ಪ್ಲೇಸ್ಮೆಂಟ್ ಟೈಪ್ ಆಯಿತು. MBBS ಸ್ಟೂಡೆಂಟ್ಸ್ಗೆ MBBS, ಡೆಂಟಲ್ ಹೋಗೋರು ಡೆಂಟಲ್ಲು, ಆಮೇಲೆ ಇದು ಸ್ಕಾಲರ್ಶಿಪ್, ಮೈನಾರಿಟಿ ಸ್ಕಾಲರ್ಶಿಪ್ಪು ಅವರೇ ಹೇಳಿದ್ರು, ನಾನೇ ಮಾಡಿಸ್ಕೊಡ್ತೀನಿ ಅಂತ ಮಾಡಿಸ್ಕೊಟ್ಟಿದ್ದಾರೆ. SC ಸ್ಕಾಲರ್ಶಿಪ್ಸು, ಡಿಫ್ರೆಂಟ್ ಸ್ಕಾಲರ್ಶಿಪ್ಸು ಎಲ್ಲರಿಗೂ ಎನ್ಕರೇಜ್ ಮಾಡಿ. ಪೇರೆಂಟ್ಸ್ ಗೊತ್ತಿಲ್ಲ, ಕೋಲಾರ, ಚಿತ್ರದುರ್ಗ ಈ ಕಡೆ ಅವರಿಗೆಲ್ಲ ಪೇರೆಂಟ್ಸನ್ನು ಕರೆಸಿ ಎಲ್ಲರಿಗೂ ಆಲ್ಮೋಸ್ಟ್ 33 ಸ್ಟೂಡೆಂಟ್ಸ್ಗೆ 25 ಕೋರ್ಸಸ್ಗೆ ಅಂದರೆ MBBS, BDS, ಇದು BAMS ಈ ಥರ ಎಲ್ಲ ಗೈಡ್ ಮಾಡಿ ಅವ್ರಿಗೆ ಸ್ಕಾಲರ್ಶಿಪ್ ಸಿಕ್ಕೋ ಥರ ಮಾಡಿದ್ರು. ರಿಮೈನಿಂಗ್ ಸ್ಟೂಡೆಂಟ್ಸ್ ಮತ್ತೆ ನಮ್ಮ ಹತ್ರ ಕೌನ್ಸಿಲಿಂಗ್ ಬಂದರು. ಅಂದರೆ 33 ಅಲ್ಲಿ ಎಲ್ಲ ನಾವು